ಭಾರತದ ಇತಿಹಾಸದ 18ನೇ ಶತಮಾನದ ಕಾಲದಲ್ಲಿ ಗಂಡ ಸತ್ತು ಹೋದ್ರೆ ಹೆಂಡತಿಗೆ ತಲೆ ಬೋಳಿಸಲಾಗ್ತಿತ್ತು. ತುಂಬಾ ಚಿಕ್ಕ ವಯಸ್ಸಲ್ಲೇ ಹೆಣ್ಣು ಮಕ್ಕಳಿಗೆ ತುಂಬಾ ವಯಸ್ಸಾದವರ ಜೊತೆ ಬಾಲ್ಯ ವಿವಾಹ ಮಾಡಲಾಗ್ತಿತ್ತು. ಪತಿ ಸತ್ತು ಹೋದ್ರೆ ಪತಿಯ ಚಿತೆಯಲ್ಲೇ ಪತ್ನಿಯನ್ನ ಜೀವಂತವಾಗಿ ದಹನ ಮಾಡಲಾಗ್ತಿತ್ತು. ಹೀಗೆ ಬರೀ ಹಿಂಸೆ ಶೋಷಣೆಗಳೇ ತುಂಬಿ ಹೋಗಿದ್ದ ಕಾಲದಲ್ಲಿ ದಲಿತ ಕುಟುಂಬದಲ್ಲಿ ಒಬ್ಬಳು ಧೈರ್ಯಶಾಲಿ ಹೆಣ್ಣು ಮಗಳ ಜನನವಾಗಿತ್ತು. ಅವಳ ಹೆಸರು ಸಾವಿತ್ರಿಬಾಯಿ. ಅವಳು ಎಲ್ಲ ಹುಡುಗಿಯರ ತರ ಇರಲಿಲ್ಲ. ಅವಳಿಗೆ ಚಿಕ್ಕಂದಿನಿಂದಲೂ ಓದೋದು ಬರೆಯೋದು ಅಂದ್ರೆ ತುಂಬಾ ಆಸಕ್ತಿ. ಆದ್ರೆ ಆಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಓದೋ ಹಾಗಿರ್ಲಿಲ್ಲ. ಒಂದು ವೇಳೆ ಹೆಣ್ಣು ಮಗಳು ಓದೋಕೆ ಪ್ರಯತ್ನ ಪಟ್ರೆ ಅವಳ ಗಂಡನ ಆಹಾರವಾಗಿರದೆ ವಿಷವಾಗಿ ಬದಲಾಗುತ್ತೆ ಅನ್ನೋ ನಂಬಿಕೆ ಇರುತ್ತೆ. ಆಗ ಒಂದಿನ ಸಾವಿತ್ರಿಬಾಯಿ ಮನೆಯಲ್ಲಿ ಕೂತು ಪುಸ್ತಕವನ್ನ ಓದ್ಬೇಕಾದ್ರೆ ಅವಳ ತಂದೆ ಪುಸ್ತಕವನ್ನ ಕಿತ್ಕೊಂಡು ಬೆಂಕಿಗೆ ಎಸ್ದು, ಮಗಳೇ, ನಮ್ಮ ದಲಿತ ಜಾತಿಯವ್ರಿಗೆ ಓದೋಕೆ ಬರೆಯೋಕೆ ಅಧಿಕಾರವಿಲ್ಲ ಅಂತ ಹೇಳ್ತಾರೆ. ಆಗ ಸಾವಿತ್ರಿಬಾಯಿ ಮನದಲ್ಲಿ ಅನೇಕ ಪ್ರಶ್ನೆಗಳು ಹುಟ್ಕೊಂಡಿದ್ವು. ಹೀಗಿದ್ದಾಗ್ಲೇ ಕೇವಲ 9 ವರ್ಷ ವಯಸ್ಸಿನ ಸಾವಿತ್ರಿಬಾಯಿಗೆ 13 ವರ್ಷ ವಯಸ್ಸಿನ ಜ್ಯೋತಿಬಾಯಿ ಫುಲೆಯೊಂದಿಗೆ ಮದುವೆ ಮಾಡ್ತಾರೆ. ಆದ್ರೆ ಸಾವಿತ್ರಿಬಾಯಿ ಫುಲೆಗೆ ನಾನು ಓದ್ಬೇಕು ಬರಿಬೇಕು ಅನ್ನೋ ಹಂಬಲ ಕಾಡ್ತಾನೆ ಇತ್ತು. ಅದು ಅವಳ ಗಂಡ ಜ್ಯೋತಿಬಾಯಿ ಫುಲೆಗೆ ಅರ್ಥವಾಗುತ್ತೆ. ಆಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಓದೋ ಹಾಗಿಲ್ಲ ಅಂತ ಗೊತ್ತಿದ್ರೂ ಕೂಡ ತನ್ನ ಪತ್ನಿ ಸಾವಿತ್ರಿಬಾಯಿ ಫುಲೆ ಹತ್ರ ಬಂದು, ನಾನು ನಿನಗೆ ಓದೋದು ಬರೆಯೋದನ್ನ ಹೇಳಿಕೊಡ್ತೀನಿ ಅಂತ ಹೇಳ್ತಾರೆ. ಈ ರೀತಿ ಸಾವಿತ್ರಿಬಾಯಿ ಫುಲೆಯವರ ವಿದ್ಯಾಭ್ಯಾಸ ಶುರುವಾಯಿತು. ಪತಿಯೇ ಪತ್ನಿಗೆ ಮೊದಲ ಗುರುವಾದ್ರು. ಗಂಡನ ಸಹಯೋಗದಿಂದ ಸಾವಿತ್ರಿಬಾಯಿ ಫುಲೆ ತಮ್ಮ ಶಿಕ್ಷಣವನ್ನ ಪೂರ್ತಿಗೊಳಿಸಿದ್ರು. ಆದ್ರೆ ಸಮಾಜದಲ್ಲಿ ಮಹಿಳೆಯರ ಮೇಲೆ ನಡೆಯುತ್ತಿದ್ದ ದಬ್ಬಾಳಿಕೆಗಳು ಕಡಿಮೆಯಾಗಿರಲಿಲ್ಲ. ಒಂದು ದಿನ ವಿಧವೆಯೊಬ್ಬಳು ಕೆರೆಗೆ ಹಾರಿ ಸಾಯೋದಕ್ಕೆ ಪ್ರಯತ್ನ ಪಡ್ತಿದ್ದಾಳೆ. ಅದನ್ನ ಕಂಡಂತ ಜ್ಯೋತಿಬಾಯಿ ಫುಲೆಯವರು ಅವಳು ಸಾಯೋದನ್ನ ತಡೀತಾರೆ. ಆಗ ಆ ವಿಧವೆ, ನನ್ನನ್ನು ಯಾಕೆ ತಡೆದ್ರಿ? ಈ ಸಮಾಜದಲ್ಲಿ ವಿಧವೆಯರು ಬದುಕೋದಿಕ್ಕೆ ಯಾವುದೇ ಅಧಿಕಾರವಿಲ್ಲ. ಹೆಣ್ಣು ಮಕ್ಕಳಿಗೆ ತುಂಬಾ ತೊಂದರೆಗಳನ್ನ ಕೊಡಲಾಗ್ತಿದೆ. ದಯವಿಟ್ಟು ನನ್ನನ್ನ ಸಾಯೋದಕ್ಕೆ ಬಿಟ್ಬಿಡಿ ಅಂತ ಹೇಳ್ತಾಳೆ. ಆ ವಿಧವೆಯ ನೋವಿನ ಮಾತುಗಳನ್ನ ಕೇಳಿ ಜ್ಯೋತಿಬಾಯಿ ಫುಲೆಯವರಿಗೆ ತುಂಬಾ ನೋವಾಗುತ್ತೆ. ಇದರಿಂದ ಅವರು ತನ್ನ ಪತ್ನಿಯ ಹತ್ತಿರ ಬಂದು, ಸಾವಿತ್ರಿ, ಈ ಸಮಾಜದಲ್ಲಿ ವಿಧವೆಯರಿಗೆ ತುಂಬಾ ತೊಂದರೆಗಳನ್ನ ಕೊಡಲಾಗ್ತಿದೆ. ಗಂಡ ಸತ್ತು ಹೋದ ಮೇಲೆ ಪತ್ನಿಯರನ್ನ ಅದೇ ಚಿತೆಯಲ್ಲಿ ಸುಡಲಾಗ್ತಿದೆ. ಅವರ ತಲೆ ಬೋಳಿಸಲಾಗ್ತಿದೆ. ಅಷ್ಟೇ ಅಲ್ಲ, ಹೆಂಗಸರು ಮನೆಯಿಂದ ಹೊರಬರುವಂತಿಲ್ಲ, ಹೆಂಗಸರು ಓದುವಂತಿಲ್ಲ, ಬರೆಯುವಂತಿಲ್ಲ. ಹೀಗೆ ಹೆಂಗಸರ ಮೇಲೆ ಅನೇಕ ದೌರ್ಜನ್ಯಗಳು, ದಬ್ಬಾಳಿಕೆಗಳು ನಡೆಯುತ್ತಿವೆ. ಇದೆಲ್ಲವನ್ನ ನನ್ನ ಕಣ್ಣಿಂದ ನೋಡಲಾಗುತ್ತಿಲ್ಲ. ಇದೆಲ್ಲದಕ್ಕೂ ಒಂದೇ ದಾರಿ, ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನ ಕೊಡಬೇಕು. ಆ ಕೆಲಸವನ್ನ ನಾವೇ ಮಾಡೋಣ. ನಮ್ಮ ದಾರಿಗೆ ಯಾರೇ ಅಡ್ಡ ಬಂದರೂ, ಅದೆಷ್ಟೇ ತೊಂದರೆಗಳು ಎದುರಾದರೂ ಅದೆಲ್ಲವನ್ನ ದಾಟಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನ ಕೊಡಿಸಲೇಬೇಕು ಅಂತ ಹೇಳ್ತಾರೆ. ಅದಕ್ಕೆ ಪತ್ನಿ ಸಾವಿತ್ರಿಬಾಯಿ ಫುಲೆ ಕೂಡ ತುಂಬಾ ಖುಷಿಯಿಂದ ಒಪ್ಪಿಕೊಳ್ತಾರೆ. ಗಂಡನ ಬೆಂಬಲವನ್ನ ಪಡೆದು ಸಮಾಜದಲ್ಲಿನ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನ ಕೊಡಿಸಬೇಕು ಅಂತ ಸಾವಿತ್ರಿಬಾಯಿ ಫುಲೆಯವರು ಮೊದಲ ಹೆಜ್ಜೆಯನ್ನಿಡ್ತಾರೆ. ಪ್ರತಿಯೊಂದು ಮನೆಗೂ ಹೋಗಿ, ನಿಮ್ಮ ಮಕ್ಕಳಿಗೆ ನಾನು ಶಿಕ್ಷಣವನ್ನ ಕೊಡ್ತೀನಿ. ಗಂಡು ಮಕ್ಕಳ ರೀತಿ ಹೆಣ್ಣು ಮಕ್ಕಳು ಕೂಡ ಓದೋದ್ರಲ್ಲಿ ತಪ್ಪೇನಿದೆ? ನನ್ನ ಮೇಲೆ ನಂಬಿಕೆ ಇಡಿ. ನಿಮ್ಮ ಮನೆಯ ಹೆಣ್ಣು ಮಕ್ಕಳು ಶಿಕ್ಷಣವನ್ನ ಪಡ್ಕೊಂಡ್ರೆ ನಿಮಗೆ ಯಾವ ಶಾಪವೂ ಅಂಟಿಕೊಳ್ಳುವುದಿಲ್ಲ. ನಿಮ್ಮ ಮಕ್ಕಳು ಓದಿದ್ರೆ ಸರಿ ತಪ್ಪುಗಳ ಅರಿವಾಗುತ್ತೆ. ದಯವಿಟ್ಟು ನಿಮ್ಮ ಹೆಣ್ಣು ಮಕ್ಕಳನ್ನ ವಿದ್ಯಾಭ್ಯಾಸ ಕಲಿಯಲು ನನ್ನ ಜೊತೆ ಕಳಿಸಿಕೊಡಿ ಎಂದು ಕೇಳಿಕೊಳ್ತಾರೆ. ಆದ್ರೆ ಅದಕ್ಕೆ ಬಹಳಷ್ಟು ಜನ ವಿರೋಧ ಮಾಡ್ತಾರೆ. ಕೆಲವೊಂದಷ್ಟು ಜನ ಅದನ್ನ ಅರ್ಥ ಮಾಡಿಕೊಂಡು ಅವರ ಹೆಣ್ಣು ಮಕ್ಕಳನ್ನ ಓದಲು ಕಳಿಸ್ತಾರೆ. ಆದ್ರೆ ಸಾವಿತ್ರಿಬಾಯಿ ಫುಲೆಯವರು ಹೆಣ್ಣು ಮಕ್ಕಳಿಗೆ ಓದೋದನ್ನ ಬರೆಯೋದನ್ನ ಕಲಿಸೋಕೆ ಪ್ರಯತ್ನ ಪಡ್ತಿದ್ದಾರೆ ಅನ್ನೋ ವಿಷಯ ತಿಳಿದಂತ ಊರಿನ ಮುಖಂಡರುಗಳು, ಧರ್ಮಗುರುಗಳು ಸಾವಿತ್ರಿಬಾಯಿ ಫುಲೆಯವರನ್ನ ತಡೆದು, ನೀನು ಹೆಣ್ಣು ಜಾತಿಗೆ ಕಳಂಕ, ನೀನು ಹಾಳಾಗುವುದಲ್ಲದೆ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕಲಿಸಿ ಇನ್ನೂ ಅತಿ ದೊಡ್ಡ ಪಾಪ ಮಾಡುತ್ತಿದ್ದೀಯಾ ಎಂದು ಹೇಳುತ್ತಾರೆ. ಆಗ ಸಾವಿತ್ರಿಬಾಯಿ ಫುಲೆಯವರು ಹೆಣ್ಣು ಓದುವುದು ಕಲಿಯುವುದು ಪಾಪನ, ಹೆಣ್ಣು ಯಾಕೆ ಓದ್ಬಾರ್ದು ಅಂತ ಅವರಿಗೆ ಪ್ರಶ್ನೆ ಮಾಡ್ತಾರೆ. ಆಗ ಆ ಊರಿನ ಮುಖಂಡರುಗಳು, ಧರ್ಮಗುರುಗಳು, ನಮ್ಮ ವೇದಗಳಲ್ಲಿ ಸ್ತ್ರೀಯರಿಗೆ ವಿದ್ಯೆ ಅನಾವಶ್ಯಕ ಅಂತ ಹೇಳಲಾಗಿದೆ ಅಂತ ಉತ್ತರ ಕೊಡ್ತಾರೆ. ಆಗ ಸಾವಿತ್ರಿಬಾಯಿ ಫುಲೆಯವರು, ನಮ್ಮ ಯಾವ ವೇದಗಳಲ್ಲಿ ಹೇಳಲಾಗಿದೆ ಅಂತ ಸ್ವಲ್ಪ ಹೇಳುತ್ತೀರಾ? ಇದೆಲ್ಲವೂ ಶುದ್ಧ ಸುಳ್ಳು. ನಮ್ಮ ಯಾವ ವೇದಗಳಲ್ಲೂ ಹೆಣ್ಣು ಮಕ್ಕಳು ಓದಬಾರ್ದು ಅಂತ ಹೇಳಲಾಗಿಲ್ಲ. ಹೀಗಿರುವಾಗ ನಾನೇಕೆ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕಲಿಸಬಾರದು? ದಯವಿಟ್ಟು ನನ್ನನ್ನ ಹೋಗಲು ಬಿಡಿ ಅಂತ ಸಾವಿತ್ರಿಬಾಯಿ ಫುಲೆಯವರು ಹೇಳ್ತಾರೆ. ಆಗ ಆ ಧರ್ಮಗುರುಗಳಿಗೆ ಕೋಪ ಬಂದು, ನಮ್ಮ ಮಾತನ್ನೇ ಧಿಕ್ಕರಿಸುತ್ತೀಯಾ? ನಮ್ಮ ಮಾತನ್ನ ಮೀರಿ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕಲಿಸುವಷ್ಟು ಧೈರ್ಯವ ನಿನಗೆ? ಇವಳನ್ನ ಹೀಗೆ ಬಿಡಬಾರ್ದು ಅಂತ ಸಾವಿತ್ರಿಬಾಯಿ ಫುಲೆಯವರಿಗೆ ಪ್ರತಿಯೊಬ್ಬರು ಕಲ್ಲುಗಳನ್ನ ಜೋರಾಗಿ ತೂರಿ ಹೊಡೆಯುತ್ತಾರೆ. ಅದರಿಂದ ಸಾವಿತ್ರಿಬಾಯಿ ಫುಲೆಯವರಿಗೆ ಮೈಯೆಲ್ಲ ಗಾಯವಾಗುತ್ತೆ. ಆದ್ರೂ ತನ್ನ ಪ್ರಯತ್ನವನ್ನ ಮಾತ್ರ ನಿಲ್ಲಿಸಬಾರ್ದು ಅಂತ ಮುಂದೆ ಸಾಗ್ತಾರೆ. ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಹೇಳಿಕೊಡಲು ತಮ್ಮ ಹತ್ತಿರ ಇದ್ದಂತ ಸ್ವಲ್ಪ ಹಣದಲ್ಲೇ ಒಂದು ಶಾಲೆಯನ್ನು ತೆರೀತಾರೆ. ಪ್ರತಿದಿನ ಹೆಣ್ಣು ಮಕ್ಕಳಿಗೆ
ಪಾಠವನ್ನ ಹೇಳಿಕೊಡಲು ಹೋಗ್ತಿದ್ರು. ಆದರೆ ಇವಳನ್ನ ಹೇಗಾದ್ರೂ ಮಾಡಿ ತಡಿಬೇಕು ಅಂತ ಮೂಢನಂಬಿಕೆಯಲ್ಲೇ ಮುಳುಗಿ ಹೋಗಿದ್ದಂತ ಜನಗಳು ಸಾವಿತ್ರಿಬಾಯಿ ಅವ್ರಿಗೆ ಸಗಣಿಯನ್ನ ಎರುತ್ತಾರೆ, ಕೆಸರನ್ನ ಎರುತ್ತಾರೆ, ಅಷ್ಟೇ ಅಲ್ಲ ಕಲ್ಲುಗಳಿಂದ ಹೊಡಿತಾರೆ. ಹೀಗೆ ಜನಗಳು ಎಷ್ಟೇ ಅವಮಾನ ಮಾಡಿದ್ರು ಸಾವಿತ್ರಿಬಾಯಿ ಫುಲೆ ಅವರು ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನ ಕೊಡೋದನ್ನ ಮಾತ್ರ ನಿಲ್ಸೋದಿಲ್ಲ. ನಾನು ಪಾಠ ಮಾಡಲು ಶಾಲೆಗೆ ಹೋಗುವಾಗ ಜನಗಳು ನನ್ನ ಮೇಲೆ ಕೆಸರನ್ನ ಎಸಿತಾರೆ, ಸಗಣಿಯನ್ನ ಎಸಿತಾರೆ ಅನ್ನೋ ಕಾರಣಕ್ಕೆ ಸಾವಿತ್ರಿಬಾಯಿ ಫುಲೆ ಅವರು ತಮ್ಮ ಜೊತೆ ಮತ್ತೊಂದು ಸೀರೆಯನ್ನ ತಗೊಂಡು ಹೋಗ್ತಿದ್ರಂತೆ. ಜನಗಳು ಸಾವಿತ್ರಿಬಾಯಿ ಫುಲೆ ಅವರ ಮೇಲೆ ಸಗಣಿಯನ್ನ ಕೆಸರನ್ನ ಎರಚಿದ ಮೇಲೆ ಶಾಲೆಗೆ ಹೋಗಿ ಅವರು ಮತ್ತೊಂದು ಸೀರೆಯನ್ನ ಹುಟ್ಟು ಮಕ್ಕಳಿಗೆ ಪಾಠ ಮಾಡ್ತಾರೆ. ಹೀಗೆ ಶಾಲೆಯಲ್ಲಿ ತುಂಬಾ ಕಡಿಮೆ ಸಂಖ್ಯೆಯಲ್ಲಿದ್ದಂತ ಹೆಣ್ಣು ಮಕ್ಕಳ ಸಂಖ್ಯೆ ಬರಬರುತ್ತಾ 150ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಓದುವ ಹಾಗೆ ಕಾಲ ಬದಲಾಗುತ್ತೆ. ಸಾವಿತ್ರಿಬಾಯಿ ಫುಲೆ ಅವರು ಕೇವಲ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೋಸ್ಕರ ಮಾತ್ರ ಹೋರಾಡಲಿಲ್ಲ, ಗಂಡನನ್ನ ಕಳೆದುಕೊಂಡಂತ ವಿಧವೆಯರ ತಲೆ ಬೋಳಿಸುವಂತ ಪದ್ಧತಿಯನ್ನ ವಿರೋಧ ಮಾಡ್ತಾರೆ, ಬಾಲ್ಯ ವಿವಾಹವನ್ನ ತಪ್ಪಿಸೋದಿಕ್ಕೆ ಪ್ರಯತ್ನ ಪಡ್ತಾರೆ, ಅನಾಥ ಮಕ್ಕಳಿಗೆ ಶಿಶು ಕೇಂದ್ರವನ್ನ ಸ್ಥಾಪನೆ ಮಾಡ್ತಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಸಾವಿತ್ರಿಬಾಯಿ ಫುಲೆ ಅವರ ಸಾಧನೆಯನ್ನ ಕಂಡಂತ ಬ್ರಿಟಿಷ್ ಸರ್ಕಾರ ಇಂಡಿಯಾಸ್ ಫಸ್ಟ್ ಲೇಡಿ ಟೀಚರ್ ಎಂಬ ಬಿರುದನ್ನ ಕೊಟ್ಟು ಗೌರವಿಸುತ್ತೆ. ಮೊದಲ ಪಾಠಶಾಲೆ ಅಂತ ಏನು ಹೇಳ್ತಾರೆ ಅದು ವರ್ಷದ 8 ಜನ